ಹೆತ್ತ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡಿಯಲ್ಲ. ಹೌದು ಮಾತೆ. ಅಮ್ಮಯ್ಯ, ಅದರಂತೆ ನಿನ್ನ ಹೆತ್ತ ತಂದೆಯಾದ ಜಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ಜಯಶೀಲನಾಗಿ ಬಾ ಪುತ್ರ. ಇಷ್ಟದಂತಾಗಲಿ ಮಾತೆ. ದಯವಿಟ್ಟು ಯಪ್ಪ ಕುರ್ಚಿಗಳಂತೆ ಅತ್ತಗಿತ್ತ ಕೊಳ್ಳಾಡಿಸಿ ಕುರ್ಚಿಗಳು ಮುರಿ ಬಡದ್ರೆ ಇನ್ನು ಮುಂಜಾನೆ ಮನೆ ಬರ್ತಾರೆ. ಸಕಲ ಐಶ್ವರ್ಯ ಪುತ್ರ ನಿನಗೆ ಬಲವಾಗದ ಸರ್ವತ್ರ ಕರಪಲ್ಲ ಮತದಲ್ಲಿ ಕುಡಿದು ಧನುರ್ಧಾರಿಯ ರೋಸ ವಯಸ್ಸದಲ್ಲಿ ನಿಮ್ಮ ಮುಂದೆ ನಿಂತ ಈ ಕಂದನ ವಿಚಾರವನ್ನು ಆಲಿಸುತ್ತಂದೆ. ನೀನು ಯಾವ ಮಂಗಲದ ಮಹತ್ಕಾರ್ಯ ಸಾಧಿಸಲು ಕರಪಲ್ಲ ಪಡೆದು ಧನುರ್ಧಾರಿಯಾಗಿ ಪುಟದ ಆಜ್ಞೆಯ ಪಡೆಯದ ಗರ್ಭದ ಮುಕ್ಕುವ ರೋಷದಿಂದ ಹೋಗುವುದಲ್ಲಿಗೆ ಸುತದೆ ಪಾರ್ಥವರಾಮನೆ. ಆಹೋ ಜನಕ, ಈ ದಿಕ್ಕ ವಲಯದಳ ರೌದ್ರಾಂಕಿತನಾಗಿ ಮುಂದಕ್ಕೆ ಬರುವ ಬಂಡ ಜಗತ್ಪನ್ನನಾದ ಕ್ಷತ್ರಿಯ ಕುಂಡಿ ಕಾರ್ತಿವೀರ ಅರ್ಜುನು ಎನ್ನು ಎತ್ತ ಮರಪಿದ ಕತ್ತನ್ನು ಎಂಥ ವೇಷ ಸಿದ್ಧನನ್ನು ಎಸಗಿದನೆ ಆ ಕ್ಷತ್ರಿಯ ವೀರ ಕಾರ್ತಿ ಮೂಲ ಆಹೋ ಅಪ್ಪಯನೇ ತತ್ಕಾಲ ಎತ್ತಮನ ಒಡನ ದುಃಖವನ್ನು ವರಿಸಿ ಕಣ್ಣು ಹಿಡಿವಂತ ಮಾಡಿರುವ ಸಂಹಾರಕ್ಕೆ ತಮ್ಮರ ಮಾಡುವ ಕಾರಣ ಈ ಸಲ ಮನಸ್ಸು ಎಂದು ಎನ್ನಿಗೆ ಆಶೀರ್ವಾದವನ್ನು ಮಾಡುತ್ತಂದೆ. ನಿನ್ನ ಮನಸ್ಸಿನ ತಾತ್ಪರ್ಯಗಳ ಮುಂದೆ ಗಂಧದ ಗಂಧಗಳ ರಾಮ ಮೆಚ್ಚಿದ ನಿನ್ನ ಪರಾಕ್ರಮ. ಆಹೋ ಅಪ್ಪಯನೇ ಜನಕ, ಅಂಥ ದುಷ್ಟರನ್ನು ಸಂಹರಿಸುವುದು ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯ. ನಮ್ಮಿಂದ ಸಾಧ್ಯವಾಗುವುದು ಜನಕ. ನಮ್ಮಂತವರಿಗೆ ತಗವಲ್ಲ ಮಗನೇ ಅತಿಬಲಾನ್ವಿತನೇ. ಆಹೋ ಪಿತನೇ, ಭಗವಂತನ ದುಷ್ಟರನ್ನು ಸಂಹಾರ ಮಾಡುವರೆಂದು ಹೇಳಿದೆಯಲ್ಲ, ಆದರೆ ಈ ನಿನ್ನ ಮಾತು ಸದಲ್ಲ. ಹೌದು ರಾಮ, ಆದರೆ ಆತನ ಆ ಕಾರ್ಯ ಮಾಡಿದ್ರ ಒಳಗಾಗಿ ಭೂಮಿಯ ಜನ ತತ್ರಿಸುವರು ಭೂತಾಯಿ ನಿಜ ರಾಮ. ಈ ಕ್ಷಣವೇ ಭಕ್ತನಾಗಿ ಸಿದ್ಧನಾಗಿ ಹೋಗುವ ಆಶೀರ್ವಾದವನ್ನು ನೋಡುತ್ತೆ ಕಾಶ್ಮೀರದ ಅರಸಿದೆ. ಎನ್ನೆ ಹಾಕ್ರಿ ಎಂ ಕೊಡು ಜನಕ ಜಗತ್ ಯುದ್ಧ ಅಂತ ಕಾಂತ ಜನಕ. ಅದೇನು ಚೆನ್ನಾಗಿ ಹೇಳು ಹಬ್ಬ ಇವೆ.
ಕೈಲಾಸ ವಾಸನಾದ ಈಶನು ನಿನಗೆ ಬದ ಕರುಣಿಸಲೆಂದು ಆಶೀರ್ವಾದ ಮಾಡುವನ ನಾಮ ಶತ್ರುವಿನ ತೋರಿಸದಿಂದ ಪರಾಕ್ರಮ. ನಿನ್ನ ಇಷ್ಟದಂತಹ ಕನಕ ಸಾರದೆ ಉಪದಿ ಅರ್ಥವಿಲ್ಲ. ಭಯಂಕರರು ಭಯಂಕರ ಪತ್ರಮೂರ್ತಿ ಈ ಭಾರ್ಗವ ರಾಮನು ಹರಣ ಮಾಡಿಸಿ ತಿಳಿಸಲವನ್ನು ಭರಸವನ್ನಾಗಿ ಪಡೆಯುವುದಕ್ಕೆ ಕಾರ್ಯವೀರ ಹರ್ಜನ ಸಂಪಾದಿಸಿ ಈ ಲೋಕಗಳನ್ನು ನಾನೇ ಪರಾಕ್ರಮ ನಡೆಸಿರುವುದಕ್ಕೆ ಈ ಭಾರ್ಗವ ರಾಮನು ಕೈಲಾಸಕ್ಕೆ ತಪಸ್ಸು ಮಾಡಲು ಬರಬರೆಂದು ತ್ರಿಭುವನಿಗೆ ಸಾರಿಯ ಸಾರಥಿ ಕೈಲಾಸಕ್ಕೆ ಪ್ರಾರ್ಥಿಸಿ ಒತ್ತೆಟ್ಟೆ ಲಿಂಗಪ್ಪ ಇವರು ಈ ನಾಟಕ ಸಂಘದ ಪರವಾಗಿ 501 ರೂಪಾಯಿ ಮಾಡುತ್ತಾರೆ. ಈ ನಾಟಕದ ಮೇನೇಜರ್ ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಉಪದಿ ನಿಮ್ಮಿಟ್ಟಿದಂತೆ ಆಗಲ ದೇವ. ನನ್ನಿಂದ ಸಹಾಯ ಬಯಸಿ ಬಂದಂತೆ ಕಾಣುತ್ತದೆ. ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸೋ. ಎಷ್ಟು ಮಾತನ್ನು ತಿಳಿಸುವುದಿಲ್ಲ ಮುನಿವರೇ. ಕ್ಷತ್ರಿಯ ವೀರ ಆಲೋ ಮುನಿವರೇ. ಮಾರ್ಗದಾಯಾಸದಿಂದ ನಡೆದು ಬಹುಶೇಷನವಾದಂತಿದೆ. ಆಶ್ರಮದಲ್ಲಿ ಜ್ಞಾನವಿರುವಿದೆ. ತಮಗೆ ಬೇಕಾದ ಮೃಷ್ಟಾನ್ನ ಸ್ವೀಕರಿಸಿ ಆನಂದದೊಂದಿಗೆ ಕೆಲಸೋರ ಇಷ್ಟೇ ನೋಡಲೆನ್ನಯ ಮಾತಿನ ಬಾರ. ಆಹೋ ಮುನಿವರ ಕೋಡಿ ತಂದೆ ಬರುವ ನಾಮರೇನು ನಿನ್ನಂತ ಯೋಗಿ ಆಶ್ರಮದಲ್ಲಿರಲು ಯೋಗ್ಯವಲ್ಲ. ಯೋಗ್ಯವಲ್ಲ. ಅದು ಯಾತಕ್ಕೆ ಅಂದರೆ
ಮೇನಕ ಎಲ್ಲ ಮೂರ್ಖ ಶಿಖೋಮಣಿ ಮಧುವೇರಿ ಯಾತಕ್ಕೆ ಮಾತನಾಡುವೆ? ಮಾಧವೇರಿ ಮಾಡುವುದು ನೀನೇನವೇ ಗಂಡ? ಸುರ ಸಮೂಹಕ್ಕೆ ಸಕಲ ಐಶ್ವರ್ಯವಾಗಿ ಪರಿಶೋಧಿಸುವ ಕಾಮಧೇನು ಭೋಗದ ವಸ್ತುವಲ್ಲ. ಮತ್ತೇನವೇ ಸಂದೇಶ? ನಿನ್ನಂತ ಅವಿವೇಕಿಯ ಅರಮಂದಿರದಲ್ಲಿರಲು ಎಂದಿಗೂ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ ಮಕ್ಕ? ನಿನ್ನ ಮಂದ ಬುದ್ಧಿಯೆಂಬರ ಮಾಡಿ ಕಾಮಧೇನುವಿನ ಆಸೆಯಂಬಿಟ್ಟು ಯಾರು ಲತೆಗಳ ಮನಸ್ಸಿಗೆ ಶಾಂತಿ ರಾಮವಾದ ಎನ್ನಾಶ್ರಮದಿಂದ ಹೊರಟು ಹೋದ ಮೂಢಮತೆ ತಳಮಾಡತಗಳನ್ನು ಉಂಟಾಗುತ್ತದೆ. ಅಡವಿಯಲ್ಲಿ ಅಲಿದಾಡು ಹಣ್ಣು ಕಾಯಿಗಳ ತಿಂದು ಕಾಲ ಕಳುವ ಬಡ ಸನ್ಯಾಸಿ ರಾಜ್ಯದ ಮತವೇರದ ಮತಾಂಧವೇ ಅವಿಯಾಗಿ ಅರಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಬಂದು ಮನೆ ಬಂದಂತೆ ಮಾತನಾಡಿದೆ. ಮತ್ತೆ ಮಾತಂಗೆ ಹೇಳಿರುವುದು. ಕಾಡು ಮುಡಿಯೇ ಅವಿವೇಕಿಯೇ ಬೊಳಿಗೆ
ಸ್ವಾಮಿಯವರು ವೇದಿಕೆಗೆ ಬರ್ಬೇಕಾಯ್ತು ಹೇಳ್ತೇವೆ. ಹಾಗೆ ಉಸು ಬಸವ, ಮಧುರೆ ರಾಜ, ಗದಗ ಶೇಖಣ್ಣ, ಒದ್ದೆಟ್ಟಿ ಪಾಲಾಕ್ಷಿ, ಕೋಳೂರು ವೆಂಕಟೇಶ, ಉಚ್ಚಿರಿ ಗಾದಿ, ಕೂಳೆ ತಿಪ್ಪೇಶ್ವರ ವೇದಿಕೆ ಬರ್ಬೇಕಾಯ್ತು ಹೇಳ್ತಾರೆ. ತಬಲಾ ನಾಗೇಶ್, ಯಾರನ್ನ ವಿಡಿಯೋ ಕೂಳೆ ತಿಪ್ಪೇಶ್ವರ ವೇದಿಕೆ ಬರಬೇಕು. ವಿಎಸ್ಎಸ್ಎನ್ ಅಧ್ಯಕ್ಷರವರು ಸಂಘಕ್ಕೆ 1000 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೆ ಧನ್ಯವಾದಗಳು. ಬರ್ದವ್ರು ಬಿತ್ತೈದರ ವೇದಿಕಾ ಮೊಳಿ ಸಾರಥಿ ಕೈಲಾಸಗಿರಿ ಹತ್ತಿರಕ್ಕೆ ಬಂದಿವ ನೋಡಿದ್ರೆ ದೇವ ಈ ರಜಪತ್ರಿ ಪರ್ವತವ ಎಷ್ಟು ಶೋಭಾಮಾನವಾಗಿ ಕಾಣುವುದು ನೋಡಿದ್ಯಾ ಸಾರಥಿ? ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಸಕಲ ಋಷಿಗಳ ಕೂಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರು ಯಾರೆಂದು ಪರೀಕ್ಷೆ ಮಾಡಬೇಕೆಂದು ಕಳಿಸಿದಾಗ ಭೃಗು ಮುನಿಗೆ ಸದಾಶಿವನ ಕಂಡ ಸ್ಥಾನವು ಇದೇ ಸಾರಥಿ. ನೋಡಿದ್ರೆ ದೇವ ಎಲ್ಲ ಸಾರಥಿ ಆಗೋಯ್ತ ನೋಡು. ನೋಡಿದ್ರೆ ದೇವ ಸರ್ಪದ ಮರಿಗಳಿಗೆ ಕಾರಣ ಪಕ್ಷಿಗಳ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣದ ಬಿಸಿಲು ಬೀಳುವಂತೆ ಸಂಪುಣಕ್ಷಣ ಮಾಡುವುದನ್ನು ನೋಡಿದೆಯಾ ಸಾರಥಿ? ನೋಡಿದ್ರೆ ದೇವ ಎಲ್ಲ ಪರಿಚಾರ ಇತ್ತಬ ಇದೆ ನೋಡು ಸೀರ ಸಮುದ್ರ. ಈ ಸಮುದ್ರ ನೀರಿನಲ್ಲಿ ಎಪ್ಪಳು ಮುಳುಗಿಸಿ ನೋಡಿದ್ರೆ ಸಿರಾಗುವುದಂತೆ. ಎಲ್ಲ ಸಾರಕ್ಕೆ ಆಗೋಯ್ತ ಕೊಡ. ಯಾರಾದರೂ ಕೈಲಾಸಕ್ಕೆ ಬಂದರು ಶಿವನು ಈ ಬಂದರತಿ ಈ ಬೆಟ್ಟವನ್ನು ಅಡ್ಡಗಟ್ಟಿರುವರಂತೆ. ಈ ಬೆಟ್ಟದ ವಿಶೇಷವೇನೆಂದರೆ ಏನು ದೇವ? ದುರ್ಗುಣವುಳ್ಳ ಮನೋಜರು ಈ ಬೆಟ್ಟವನ್ನು ನೋಡಿದ ಕ್ಷಣ ನಕ್ಕು ನಕ್ಕು ಹುಚ್ಚರಾಗಿ ಮುಂದಕ್ಕೆ ಹೋಗದೆ ಸಾಧ್ಯವಾಗದಂತೆ. ಅರೆ ನೋಡಿದ್ರೆ ದೇವ ರಾವಣನು ತನ್ನ 20 ತೋಳಗಳನ್ನು ಈ ಪರ್ವತವನ್ನು ಎತ್ತಿಸಿವನ ಒತ್ತಡಕ್ಕೆ ಮಣಿದು ಗೋಳಾಡಿದ ಸ್ಥಾನವು ಇದೇ ನೋಡು ಸಾರಥಿ ಕೈಲಾಸ ಪರ್ವತವು. ಎಲ್ಲ ಸಾರಥಿ ಆಗೋ ಅರ್ಥ ನೋಡ. ನೋಡಿದ್ರೆ ದೇವ ಮುನಿಗಳ ತಪವನ್ನು ಮಾಡಿದ ಸ್ಥಾನವು ಇದೇ ನೋಡು ಸಾರಥಿ. ನೋಡಿದ್ರೆ ದೇವ ಎಲ್ಲ ಸಾರಥಿ ನಾರದ ತಂಬುರಾದಿ ನರೇಶ್ವರ
ಹೆಸರೇನು? ಅಂತ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಿದಂತ ಮಹಾ ಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನಾನು ಬಂದ ಸಂಗತಿಯನ್ನು ತಿಳಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಅಹೋ ಸುಂದರ, ಏಳು ಮೇಲೇಳು. ಇದೇನು ಆಶ್ಚರ್ಯ! ಈ ದಿನ ಕೈಲಾಸ ಪರ್ವತದ ಸನ್ನಿಧಾನದಲ್ಲಿ ಓರ್ವ ಸ್ತ್ರೀಯಳು ಧನಿಯಾಗುತ್ತಿರುವುದು. ಈ ಸ್ತ್ರೀಯಳು ಉದ್ಧಾರ ಆಗಿರ್ಬೋದು. ಅಜನನ ಪತ್ನಿಯಾದ ಸಾರಥಿಯೋ ಇಲ್ಲವೇ ಸುಜನನ ಪರಿವಾರ ಪಾಲಾಕ್ಷರ ಸತಿಯಾದ ಪಾರ್ವತಿ ದೇವಿಯೋ ಈ ತಾಯಿ ಎನ್ನ ಮೇಲೆ ಕರುಣೆ ತೋರಿ ಬಂದಿರೋಳು. ಈ ಸಾತ್ವ ನಾರಿಯನ್ನು ಮಾತನಾಡಿಸಿ ನೋಡುವನು. ಮಾತ್ರ ಸಮರಳಾದ ಸ್ತ್ರೀಯಳೇ, ನೀನು ದಾರು ಇಲ್ಲಿ ಸಂಚರಿಸುವ ಕಾರಣವೇನು? ಬೇಲಮ್ಮ ಸೌಭಾಗ್ಯವತಿ, ಪರಮ ಪ್ರಖ್ಯಾತೆ. ಅಹೋ ಸುಂದರ, ಅಹೋ ದೇವಿ ಅಮ್ಮಯ್ಯ, ನನ್ನನ್ನು ಧಾರೆ ಎಂದು ಕೇಳಿದೆಯಾ? ಹೌದು ಮಾತೆ. ನಾನು ಬಂದ ಸಂಗತಿಯನ್ನು ತಿಳಿಸು ಎಂದು ಹೇಳಿದೆಯಾ? ಹೌದು ಅಮ್ಮಯ್ಯ. ಸುಂದರ ಅಮ್ಮಯ್ಯ, ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಇಲ್ಲಿ ಏತಕ್ಕಾಗಿ ಬಂದಿರುವ ಅಮ್ಮಯ್ಯ? ಈ ಕೈಲಾಸಗಿರಿಯಲ್ಲಿ ಸಂಚಲಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ನಾನು ಮನಸ್ಸೊತ್ತು ಓಡೋಡಿ ಬಂದಿರುವೆನು. ಅಹೋ ಸುಂದರ ಅಮ್ಮಯ್ಯ, ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಆಹೇ ಕಮಲಮುಖಿ ನಾನು ದಾರಂದರೆ ನೀನು ದಾರು ಕೀಳ ಮಂಡಲದಳ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾಥ ಚಮದಗ್ನಿ ಮಹಾಮುನಿ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವರಾಮ ನಮ್ಮ ಹೆಸರಿನ ವಿಖ್ಯಾತ. ಓಹೋ, ಭಾರ್ಗವರಾಮ. ಆವೋ ಅಮ್ಮಯ್ಯ ರಾಮ, ಹಾಜರಳನ ಹಾಗೆ ಗಂಡುಗಲಿ ಎಂದು ಮಂಡೆಯನ್ನೆತ್ತಿ ಹಂಡಲಿವ ದುರನಳದ ಆ ಕಾರ್ತಿವೀರ ಅರ್ಜುನನ ಸಂಹಾರಕ್ಕೆ ತಕ್ಕ ಬರಲು ಬೇಡದು. ಮಹಾದೇವನ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿರುವೆನು. ತಪಸ್ಸು ಮಾಡಲು ಬಂದಿರುವೆಯಾ? ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದಿರುವ ಕಾರಣವೇನು? ನಿನ್ನ ಕಾರ್ಯವಾಗುವುದು ಇರುವುದು ಏನಿದ್ದರೂ ಹೆಣ್ಣ ಮುಂದೆ ಬಿತ್ತರಿಸು, ಇಲ್ಲವೇ ಇಲ್ಲಿಂದ ಮರಿಯಾಗಿ ಹೊರಟು ಹೋಗ. ದೇವೇಂದ್ರ ನಾಳೆ ಪಡೆಯಲಿ. ಭಾರ್ಗವ, ನಾನು ಬಂದ ಕಾರ್ಯವುದಾವುದು ಎಂದು ಕೇಳಿದೆಯಾ? ಹೇಳಿದರೆ ನೆರವೇರಿಸಿಕೊಡುವೆಯಾ? ನಡೆಸಿಕೊಡುವ ಕಾರ್ಯವಾದರೆ ನಡೆಸಿಕೊಡುವನು, ಇಲ್ಲವಾದರೆ ಏನ್ ಮಾಡುವುದು? ಸ್ತ್ರೀಗಳೇ, ನಿನ್ನಿಂದ ನೆರವೇರುವ ಕಾರ್ಯವೇ ಇದು. ನನ್ನಿಂದ ಕಾರ್ಯವನ್ನು ನಡೆಸಿಕೊಡುವುದಾದರೆ ನಡೆಸಿಕೊಡುವೆನು. ಹಾಗಾದರೆ ಹೇಳಲೇ? ಚೆನ್ನಾಗಿ ಅಮ್ಮಯ್ಯ, ಕೇಳಿದೆಯಾ? ಚೆನ್ನಾಗಿ ಅಮ್ಮಯ್ಯ. ರಾಮ ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸಿನ
ರಾಮ, ಸಹಜವಾಗಿ ಧಿಕ್ಕಾರ ಮಾಡುವನು ಮೇನಕ. ನೀನಿಂಥ ಪುರುಷನು, ಬ್ರಾಹ್ಮಣ ಶ್ರೀಗಳೇ. ಬ್ರಾಹ್ಮಣ ಪುರುಷನೇ. ಹೌದು ಶ್ರೀಗಳೇ. ಆದರೆ ನಿನಗೆ ಹೆಣ್ಣಿನ ಮೋಹವೇ ಬೇಡವೇ? ನನಗೆ ಬೇಕಾಗಿಲ್ಲ ಶ್ರೀಗಳೇ. ಭಾರ್ಗವ, ಮೇನಕ, ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಹೆದರುವೆಯಲ್ಲ ರೇಣುಕಾ ಕುಮಾರ. ನೀನಿಂಥ ಧೀರ. ಆಕೆ ವಾಸುವನ ರಾಣಿ ಛತ್ರನ ಹತ್ತಿರ ಜಾಣೆ. ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರೆ ಒಡಂಬಡುವನು. ರಸಿಕತೆ ಇಲ್ಲದ ಪುರುಷನ ಒಡಂಬಾಡಲಾರನು. ಇಂಥ ಕೀಳು ಮಾತನ್ನು ಬಳಸಲು ಪ್ರಾರಂಭಿಸಿದ್ಯಾ? ಮನದ ಆಸೆಯನ್ನು ಹೇಳಿದೆ ರಾಮ. ಶ್ರೇಷ್ಠನಾದ ಬ್ರಾಹ್ಮಣ ಕುಲದೋಳು ಉದ್ಭವಿಸಿ ಋಷಿ ವೈರಗಳ ಶ್ರೇಷ್ಠನಾದ ಎನ್ನ ಮುಂದೆ ನಿನ್ನ ಗೂಟಾಟಿಕೆ ತೋರಿದರೆ ನಾನೇನು ಬುದ್ಧಿ ಇಲ್ಲದವಲ್ಲ. ನಿನ್ನ ಮಾಯಾಕಾಲಕ್ಕೆ ಮರಳಾಗುವ ಮಂದು ಬದಲಾಗಲ್ಲ. ನಾನಾಗೆಂದು ಹೇಳಲಿಲ್ಲವಲ್ಲ ಮಾಯೆ ಮೆಲಗ. ರಾಮ, ಇನ್ನೇನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮನಗೊಟ್ಟಿಯಲ್ಲ. ನೀನು ಮಾನ ಮರಿದಿಗೆ ಮನಗೊಡಿಲ್ಲ. ಅದು ನನಗೆ ಬೇಕಾಗಿಲ್ಲ. ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ಬೇರೆ ಯಾರಾದರಿದ್ದರೆ ಅವರಲ್ಲಿ ನಿನ್ನ ಕಾಮಕುರವನ್ನು ಕಂಡುವ ನಾಚಿಕೆದವಳೆ ಎಲ್ಲ ಮುಂದೆ ಹೇಳಬೇಡ. ಭಾರ್ಗವ, ಮೆಲಗ, ಎನ್ನ ಮುಂದೆ ಹೇಳಬೇಡ ನಿನ್ನ ರಗಳೆ ಎಂದು ಹೇಳಿದೆಯಾ? ಸಹಜವಾಗಿ ಅಲ್ಲ ಶ್ರೀಗಳೇ. ನೀನು ರಗಳೆ ಮಾಡುತ್ತಿರುವುದು ನಾನಲ್ಲ. ನಿನ್ನ ರಗಳವನ್ನು ನಾನು ಕೇಳೋದಕ್ಕೆ ಬಂದಿಲ್ಲ ಮೆಲಗ. ಭಾರ್ಗವ, ಮೆಲಗ, ಹೇಳಲೇ ಅದೇನು ಚೆನ್ನಾಗಿ ಹೇಳಿದ್ರೆ ರಾಮ, ಭಾರ್ಗವ, ನಿನ್ನ ಹಠವನ್ನು ಸಹಜವಾಗಿ ಹೋದಲ್ಲ ಶ್ರೀಗಳೇ. ಹತ್ತಿರಕ್ಕೆ ಯಾರು? ನೀನು ಅದು ನಿನ್ನ ಭ್ರಮೆ. ನಿನ್ನ ಭ್ರಮೆ ನನ್ನ ಹತ್ರಕ್ಕೆ ಬರಬೇಕಾದರೆ ರಾಮ, ನೀನು ನನ್ನ ಹತ್ತಿರ ಬಂದರೆ ನಿನ್ನಲ್ಲಿ ಪ್ರೇಮ ಹುಟ್ಟುವುದು. ನಿನ್ನ ಪ್ರೇಮ ನನಗೆ ಬೇಕಾಗಿಲ್ಲ ಶ್ರೀಗಳೇ. ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ. ಪ್ರಿಯಾ, ಆಶೆ ಶ್ರೀಗಳೇ. ರಾಮ, ಮೆಲಗ, ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಯ್ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸೆಂದು ಬೇಡಿಕೊಳ್ಳುವೆನು ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಆಗೆ ಎಣ್ಣೆ ಅಂತರ ಇಲ್ಲದಿರುವ ಕಡೆ ಲಕ್ಷ್ಯವನ್ನೇ ಅಂತರ ಇಲ್ಲ. ಹಾಗೆ ಎಣ್ಣೆ ಅಂತರ ಇಲ್ಲದಿರುವ ಕಟ್ಟ ಲಕ್ಷ್ಯವನ್ನೇರಿಸಿ ಕುರಿತಪ್ಪದ ನನ್ನ ನೋಡೆಂದು ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಸ್ವಚ್ಛವಾದ ಬರದಂಗಳ ಕಾಂತಿಯ ಮುಚ್ಚಿಸಿ ಆನಂದದ ಸುಖವನ್ನು ಉಂಟು ಮಾಡಿಸಿ ಶಿಸ್ತು ಬಂಧುಗಳ ಕವಚಗಳನ್ನು ತೊಡಿಸಿ ಜಾಗ್ರತೆ ಅವಧಿಯ ಮರೆಸಿದರೆ ಮೂರ್ಖರೇ ಇಲ್ಲಿಂದ ಹೊರಟು ಈಗಲೇ ನೀನು ವಶವಾಗಲಾರೆಂದರೆ ನಾನು ಬಿಡುವುದಿಲ್ಲ. ನಿನ್ನನ್ನು ಕೊಡುವುದಕ್ಕೆ ನಾನು ಬಂದಿಲ್ಲ ಶ್ರೀಗಳೇ. ಮತ್ತೆ ಏತಕ್ಕಾಗಿ ಬಂದಿರುವೆ? ಪರಮಾತ್ಮನನ್ನು ಮೆಚ್ಚಿಸಿ ಆತನ ತ್ರಿಶೂಲವನ್ನು ಪಡೆಯುವುದಕ್ಕೆ ಬಂದಿದೆ ಶ್ರೀಗಳೇ. ತಪಸ್ಸು ಮಾಡಲು ಬಂದಿರುವೆಯಾ? ಹೌದು ಶ್ರೀಗಳೇ. ರಾಮ, ಮೇನಕ, ನಿನ್ನ ದಡ್ಡತನಕ್ಕೆ ಏನಿಲ್ಲಬೇಕು? ನಿನ್ನ ಮೂರ್ಖತನಕ್ಕೆ ನಾನೇನು ಹೇಳಿ? ಅದು ನಿನ್ನ ಮೂರ್ಖತನ. ನನ್ನ ಮೂರ್ಖತನ ಅಲ್ಲ ಶ್ರೀಗಳೇ, ನಿನ್ನ ಮೂರ್ಖತನ. ನನ್ನಂತ ಸ್ತ್ರೀಯರನ್ನು ಒಲ್ಲೆ ಎಂದು ತಪಸ್ಸು ಮಾಡುವೆಂದು ಹೇಳ್ತಿರುವೆಯಲ್ಲ, ಇದು ನಿನ್ನ ದಡ್ಡತನ ಅಲ್ಲವೇ? ಒಳ್ಳೆ ನಮ್ಮ ಪುರುಷನಲ್ಲಿಗೆ ಬರಬೇಕಾದ ನೀನಂತ ಶ್ರೀಗಳು. ನೀನು ನನ್ನ ಮನಸ್ಸನ್ನು
ಕದ್ದಿರುವೆ, ಅದಕ್ಕಾಗಿ ಬಂದಿರುವೆ. ನಿನ್ನ ಮನಸ್ಸು ನಾನು ಕದಿಯದಕ್ಕೆ ಬಂದಿಲ್ಲ ಶ್ರೀಯಳೇ. ಪರಮಾತ್ಮನ ಮನಸ್ಸನ್ನು ಕದಿಯಲು ಬಂದಿರುವೆಯಾ? ಹೌದು ಶ್ರೀಯಳೇ. ಒಂದು ಹೆಣ್ಣನ್ನು ತೃಪ್ತಿಗೊಳಿಸಲಾರದ ನೀನು ಪರಶಿವನಲ್ಲಿ ಯಾವ ರೀತಿಯಾಗಿ ತಪವನ್ನು ಬೈಯುವೆ? ಬರೇ ಕಂಡ ಪುರುಷನಲ್ಲಿಗೆ ಬರೆಸಬೇಕಾದರೆ ಭಾರ್ಗವ, ಶ್ರೀಯಳೇ, ಪ್ರಿಯ, ಮೇನಕ, ಚಿತ್ತವೆಂಬ ಆಕಾಶದಲ್ಲಿ, ಹೃದಯವೆಂಬ ತೊಟ್ಟಿಲಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ ನವ ಮೋಹನ ಚಂದ್ರ. ಆಯ್ಕೆ ಜಂಭಾರಿಯ ಮೋಹದರ ಸತಿ ನಿನ್ನಂಥ ನಿಜ ಬುದ್ಧಿ ಹಾಕಲಾಗದೆ ಎಂಥ ನಾಯಕಿ! ಆಯೇ ಶ್ರೀಯಳೇ, ನಿನ್ನ ಮನದ ಕಾಮದ ಆಸಮ ತಪ್ಪಿಸಿ ಎನ್ನ ಮೇಲಿರುವ ನಿನ್ನ ಅಜ್ಞಾನದ ಆಸಮ ಮಡಗಿಸಿ ಇನ್ನು ನಿನ್ನ ಈ ಮರನಾಟಕ್ಕೆ ಬಾಯೆಂಬ ಸತ್ಯಸಿ ಯಾವ ಸುದ್ದಿಯ ಮುಚ್ಚರಿಸಿದೆ ನಿನ್ನ ನಾಲಿಗೆಗೆ ಬುದ್ಧಿಯನ್ನು ಹೇಳು. ಹೇಳು. ಆಯೇ ಶ್ರೀಯಳೇ, ಸತ್ಗುಣ ಸಂಪನ್ನನಾದ ಈ ಮುನಿಕುಮಾರನು ನಿನ್ನ ನೀಚ ಪ್ರೀತಿಗೆ ಹೊಸ ಹಾಕಲಾರನು. ನಾನು ಬಿಡುವುದಿಲ್ಲ. ಈ ನಿನ್ನ ಕೆಟ್ಟ ಬುದ್ಧಿಯನ್ನು ತೊರೆದು ಇಲ್ಲಿಂದ ಮರಿಯಾಗಿ ಹೊರಟು ಹೋಗ ಕಾಮ ಮನೆಯಿಂದ ಸೆಳೆ ಮಾಡಿದರು ಎಂದು ಪುನರಗಡೆ. ಭಾರ್ಗವ, ಮೇನಕ, ರಾಮ, ಶ್ರೀ, ನಿನ್ನ ಹಠವನ್ನು ಬಿಡುವುದಿಲ್ಲವೆಂದು ಹೇಳುತ್ತಿರುವೆಯಾ? ಸಹಜವಾಗಿ ಬಿಡುವುದಲ್ಲ ಶ್ರೀಯಳೇ. ಇದು ಸರಿಯಿಲ್ಲ. ಅಲ್ಲಿ ಯಾಕಂತ ಸರಿಯಲ್ಲ? ಅದು ಯಾತಕ್ಕೆ ಎಂದು ಕೇಳಿದೆಯಾ? ಹೌದು ಮೇನಕ, ನನ್ನ ಕನಸು ಮನಸ್ಸಿನಲ್ಲಿಯೇ ನೀನೇ ತುಂಬಿರುವೆ. ನನ್ನ ಮನಸ್ಸು ಪರಮಾತ್ಮನಲ್ಲಿ ಶ್ರೀಯಳೇ. ಅದಕ್ಕಾಗಿ ನೀನು ಹೇಗೆ ಹೇಳಿದರೂ ನನಗೆ ಬೇಸರವೇ ಆಗಲಾರದು. ನೀನು ಎಷ್ಟು ರೀತಿಯಿಂದ ಹೇಳಿದರೂ ನಾನು ನಿನಗೆ ಮನಸ್ಸು ಕೊಡುವುದಲ್ಲ ಶ್ರೀಯಳೇ. ಹೌದೇ? ಶ್ರೀಯಳೇ, ರಾಮ, ಮೇನಕ, ಹೇಳಲೇ? ಅದನ್ನು ಚೆನ್ನಾಗಿ ಹೇಳು. ಕನಸಲ್ಲೂ ನೀನೆ, ಮನಸ್ಸಲ್ಲೂ ನೀನೆ, ಎಲ್ಲರಲ್ಲೂ ನೀನಿರುವೆ. ನನ್ನನ್ನೇ ಕಾದಿರುವೆ, ನನ್ನನ್ನೇ ಕಾದಿರುವೆ. ಕನಸಲ್ಲೂ ನೀನೆ, ಮನಸ್ಸಲ್ಲೂ ನೀನೆ, ಎಲ್ಲರಲ್ಲೂ ನೀನಿರುವೆ. ನನ್ನನ್ನೇ ಕಾದಿರುವೆ, ನನ್ನನ್ನೇ ಕಾದಿರುವೆ. ಪ್ರಿಯ, ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದು ಬಿಟ್ಟು ಮಾತು ಮಾತಿಗೆ ಒಳ್ಳೆ 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 ಎನ್ನುವ ಈ ನಿನ್ನ ಆಳು ಪುರಾಣವನ್ನು ಬಿಟ್ಟು ಎನ್ನ ಪ್ರೇಮಕ್ಕೆ ಮನಗೊಟ್ಟು ಎನ್ನ ಆಸೆಯನ್ನು ಪೂರೈಸು ರಾಮ, ಕರಗಿಸಬೇಡ ಎನ್ನ
ಪ್ರೇಮ. ಒಲ್ಲೆ ಎಂಬ ಪುರುಷನಲ್ಲಿಗೆ ಬಂದಿರಬೇಕಾದರೆ ನೀನೆಂತ ಸ್ತ್ರೀಯಳು ಸ್ತ್ರೀಯಳೇ? ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ ರಾಮ? ನನ್ನ ಬರಬೇಕಾದ್ರೆ ನೀನೇನು ಬೇಕು ಸ್ತ್ರೀಯಳೇ? ನಿನ್ನ ಪ್ರೇಮ ಬೇಕು. ಆಯ್ಕೆ ಸುರಪನ ಮೋಹೋದರ ನೀನೆಂಥ ಸುಂದರಿ? ಎಂಥ ಸುಂದರಿ ಆಯ್ಕೆ ಸ್ತ್ರೀಯಳೇ ರಾಮ. ನಿನ್ನಂಥಳ ಮಹೇಂದ್ರನು ಹೇಗೆ ಪ್ರೀತಿಸಿರಬಹುದು? ಅವನಿಗೆ ಸ್ವಲ್ಪ ಮಾತ್ರ ನಾಚಿಕೆಗಿಂತಿಲ್ಲ, ಅವನಾಗೆ ಕಾಮಂದನು ಹಾಗಲ್ಲ. ಈಗಾಗಲ್ಲ ಆಯ್ಕೆ ಸ್ತ್ರೀಯಳೇ ರಾಮ. ನಿನ್ನ ಕಾಮದ ಆಟ ಎಂದು ಮುಂದೆ ನಡೆಯುವುದಿಲ್ಲ ಸುರೇಂದ್ರ ನಾರಿ. ನಾರಿಯಾದ ನೀನೇ ಈ ಕೀಳಪಟ್ಟ ಕೇಳಿದರೆ ಇನ್ನು ಇದ್ದೆ ಬುದ್ಧಿ ಈ ಭೂಲೋಕದ ಸಾಮಾನ್ಯ ನಾರಿಯರ ಗತಿ ಏನು ಕಾಮಂದಳೆ? ಅದು ನನಗೆ ಬೇಕಾಗಿಲ್ಲ ರಾಮ. ಭಾರ್ಗವ, ನೋಡು ನೋಡು, ಈ ಕೈಲಾಸಗಿರಿಯಲ್ಲಿ ಸುತ್ತಮುತ್ತ ಯಾರು ಇಲ್ಲ. ಸುತ್ತಮುತ್ತ ಯಾರು ಪರಮಾತ್ಮನ ಕಾಣುತ್ತಿರ್ಬೋದು. ಪರಮಾತ್ಮನ ಕಾಣುತ್ತಿರುವುದು ಪ್ರಿಯ ಅಲ್ಲ. ಕೇಳು, ಕೆಲವದಕ್ಕೆ ನಾವು ಬಂದಿಲ್ಲ ಸ್ತ್ರೀಗಳೇ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ಎಲ್ಲ ಬಾರಕ್ಕೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ಎಲ್ಲ ನೀವು ಮೆಲ್ಲಕ್ಕೆ 5 ಮಂದಿ ರೆಡಿ ಆರ. ಮತ್ತೆ ಕಾರ್ತಿವೀರದ ಸತಿಯರು ಪ್ರಿಯ 10 ಮಂದಿ ಇದಾರೆ. ಪಾಯಪ್ಪ ಯಾರು ಒಬ್ಬರು 10 ಮಂದಿ ಇದಾರೆ. ಬೆಳಗ್ಗೆ ಮುಂಜಾನೆ ಬರೋರು. ನೀವು ರೆಡಿ ಆಗಿ ಮೆಲ್ಲಕ್ಕೆ ರೆಡಿ ಆಗ್ತದೆ ಈ ಕಡೆಗೆ. ಕುಮಾರ, ಹೇಳುವಿನ ಕೇಳು ಒಂದು ವಿಚಾರ. ಅದು ಏನು ಚಂದ ಹಾಗೆ ಸ್ತ್ರೀಗಳೇ. ಅಂಥ ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ನನಗೆ ಸುಖವನ್ನು ಕೊಟ್ಟನು ರಾಮ. ಅವ್ರ ಗೊತ್ತ ನಮಗೆ ತಕ್ಕಬೇಕು ಸ್ತ್ರೀಗಳೇ. ಹೇಳುವೆ ಅದೇನು ಚಂದ ಹಾಗೆ ಸ್ತ್ರೀಗಳೇ. ಭಾರ್ಗವ, ಏನಗ ಅವನಿಗಿಂತ ಹೆಚ್ಚಿನವನು ನೀನೇನು ನನಗಲ್ಲ. ಈ ನಿನ್ನ ಒಣ ಜಂಬವನ್ನು ಬಿಟ್ಟು ಎನ್ನ ಪ್ರೇಮಕ್ಕೆ ಮನಗಳು. ಹೆಚ್ಚಿನವರನ್ನು ನಿನ್ನ ಮುಂದೆ ನಾನು ಹೇಳುವುದಕ್ಕೆ ಬಂದಿಲ್ಲ ಸ್ತ್ರೀಗಳೇ. ಪ್ರಿಯ, ಏನಗ ಈಗಲೇ ಹಿಡಿದುಕೋ ಎನ್ನ ಕೈಯ. ನಿನ್ನ ಕೈ ನಿಡುವುದಕ್ಕೆ ನಾನು ಬಂದಿಲ್ಲ ಸ್ತ್ರೀಗಳೇ. ಆಯ್ಕೆ ಚಂಪಾರಿ ಎಂಬ ಎಣ್ಣೆ ನಿನ್ನ ನಡತಿಯಂ ನಾನು ಮೆಚ್ಚುವುದಿಲ್ಲ. ಕೇಳೇ ಜಾಡಿ ಅದೇ ತಕ್ಕಂದರೆ ನಿನ್ನ ಜೀವನ ಚರಿತ್ರೆಯಂ ನೆನೆಸಿಕೊಂಡರೆ ಎಣ್ಣೆಯ ಕೋಪ ಸಹಿಸಲಾಗದು. ನೆನೆಸಿಕೊಳ್ಳಲೇ ಹೋಗಬೇಡ. ಆಯ್ಕೆ ಸ್ತ್ರೀಗಳೇ, ಭಾರ್ಗವ, ಬ್ರಹ್ಮಚರ್ಯ ಹಿಡಿದ ವೈರಾಗ್ಯವನ್ನು ಅಲ್ಪ ಭೋಗದ ವಿಶ್ವಮಿತ್ರನ ಮಾಡಿದ ಸುಖ ಸಂಸಾರವನ್ನು ಮಾಡಿ ಶಕುಂತಲ ಎಂಬ ಮಗುವಿಗೆ ತಾಯಿಯಾಗಿ ಕಾನೂನದಲ್ಲಿ ಶಕುಂತಲಿ ಎಂಬಿಟ್ಟು ನಿನ್ನ ಪುರಕ್ಕೆ ತೆರಳಿದೆ. ಹೌದೌದೌದು ಆಯೇ ಸ್ತ್ರೀಗಳೇ ರಾಮ. ನೀನು ನಿನ್ನ ದೇಹಕ್ಕೆ ಸುಖವಾಗಲೊಂದು ಮನೆ ಕೊಟ್ಟಿಯಲ್ಲ, ನೀನು ಮಾನ ಮರಿದಿಗೆ ಮನೆ ಕೊಡಲಿಲ್ಲ. ಬೇಕಾಗಿಲ್ಲ. ನಿನ್ನ ಮೋಹದ ಆಟ ಎನ್ನು ಮುಂದೆ ನಡೆಯುವುದಿಲ್ಲ. ಸುರೇಂದ್ರನ ದಾರಿ ಹಿಡಿದು ಬಂದ ದಾರಿ. ಭಾರ್ಗವ, ನಾನು ಬಂದ ದಾರಿಯನ್ನು ಹಿಡಿ ಎಂದು ಹೇಳಿದೆಯಾ? ಹೌದು ಸ್ತ್ರೀಗಳೇ. ನೀನು ಬಂದ ದಾರಿಯು ಸುಲಭವಾಗಿ ನಡೆಯಬೇಕಲ್ಲವೇ? ಹೌದು ಅಲ್ಲವೇ? ಆಯೇ ಸ್ತ್ರೀಗಳೇ, ಏನು ಏನು ಮಾತನ್ನು ಹಾಡ್ತಿರುವೆ? ಅರ್ಥವಾಗಲಿಲ್ಲವೇ? ಅರ್ಥವಾಗಿಲ್ಲ ಸ್ತ್ರೀಗಳೇ. ನೀನು ಬಂದ ದಾರಿ ಸುಲಭವಾಗಿ ನಡೆಯಬೇಕಲ್ಲವೇ? ಹೌದು ಸ್ತ್ರೀಗಳೇ.
ಹಾಗಾದ್ರೆ ನಾಸೆಯನ್ನು ಪೂರೈಸು. ನಿನ್ನ ಪೂರ್ವಸದಕ್ಕೆ ನಾನು ಬಂದಿಲ್ಲ ಶ್ರೀಗಳೇ. ತಪಸ್ಸು ಮಾಡಲು ನಾನು ಬಿಡುವುದಿಲ್ಲ ರಾಮ. ನಿನ್ನನ್ನು ಕೊಡುವುದಕ್ಕೆ ನಾನು ಬಂದಿಲ್ಲ ಶ್ರೀಗಳೇ. ಭಾರ್ಗವ, ಏನಾಗ? ತಪಸ್ಸು ಮಾಡುವ ವಯಸ್ಸು ನಿನ್ನದಲ್ಲ. ತಪಸ್ಸು ಮಾಡುವಕ್ಕೆ ವಯಸ್ಸು ಬೇಕಾಗಿಲ್ಲ ಶ್ರೀಗಳೇ. ಮತ್ತೆ ಏನು ಬೇಕಾಗಿರುವುದು? ಪರಮಾತ್ಮನ ಆತ್ಮದಲ್ಲಿ ಸಾಕು ಶ್ರೀಗಳೇ. ಮುಪ್ಪಿನ ಕಾಲದಲ್ಲಿ ಮಾಡಬೇಕು ಈ ತಪವ. ನನ್ನ ತಂದೆ ತಾಯಿಗೆ ಮಾತವನ್ನು ಕೊಟ್ಟು ಬಂದಿದೆ ಶ್ರೀಗಳೇ. ಮಾತು ಕೊಟ್ಟು ಬಂದಿರುವೆಯಾ? ಹೌದು ಶ್ರೀಗಳೇ. ಭಾರ್ಗವ, ಏನಕ? ನನ್ನ ಮಾತು ಕೇಳುವುದಿಲ್ಲವೆಂದು ಹೇಳುತ್ತಿರುವೆಯಾ? ಸಹಜವಾಗಿ ಕೇಳುವುದಿಲ್ಲ ಶ್ರೀಗಳೇ. ಹಿಂದಕ್ಕೆ ಭಾರ್ಗವ, ಏನಕ? ಇಂದ್ರನು ಮತ್ತೆ ರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಹಲ್ಲೊಂದಿಗೆ ಸುಖವನ್ನು ಪಟ್ಟನಲ್ಲವೇ ರಾಮ? ಶ್ರೀಗಳೇ, ಅದರಂತೆ ನೀನು ಇಂದು ಎನ್ನನ್ನು ಸುಖಪಡಿಸು ಪ್ರಿಯ, ಕೇಳಿದ ನುಡಿಯ. ಆ ಕಾಮಂದನಾದ ಇಂದ್ರನು ಅವನಿಗೆ ಏನು ಗತಿ ಆಗಿರ್ಬೋದು ಗೊತ್ತಿಲ್ಲ ಶ್ರೀಗಳೇ. ಹಾಗೆ ಮದವೇರಿದ ಮಂಕ ಶ್ರೀಗಳೇ. ತಪವಂತನಾದ ಗೌತಮ ಮಹಾಮುನಿಯನ್ನ ಕಾಮಂದನಾದ ಇಂದ್ರನು ಮತ್ತೆ ರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆತನ ನದಿ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದರಿಗಿಳಿದು ಬಂದ ಪತಿರಜಾದ ಆ ಹಲ್ಲೆ ದೇವಿಯನ್ನು ಶೀಲ ಕೆಡಿಸಿದ ಲೋಸಗ. ಹಾಗೆ ಶ್ರೀಗಳೇ, ತತ್ಮುನಿಯ ವೇಷವಂತಾಳಿ ತನ್ನ ಕಾಮಾಂಧತೆಯನ್ನು ಶಾಂತಿ ಮಾಡಿಕೊಂಡನು. ಹಾಗೆ ಮೂರ್ಖಳೇ, ಹಾಗೆ ಮೂರ್ಖಳೇ, ಅದು ಯಾತಕ್ಕೆಂದರೆ ಯಾತಕ್ಕೆ? ಮತ್ತು ಗೌತಮ ಮಹರ್ಷಿಯನ್ನು ಕಾಮಂದನಾದ ಇಂದ್ರನು ಮತ್ತೆ ರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆತ ನದಿ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದರಿಗಿಳಿದು ಬಂದ ಪತಿರಥಾದ ಅಹಲ್ಯ ದೇವಿಯನ್ನು ಶೀಲ ಕೆಡಿಸಿದ ಲೋಸಗ. ಮತ್ತು ಗೌತಮ ಮಹರ್ಷಿಯಿಂದ ಹಾಗೆ ಶ್ರೀಗಳೇ, ಮದನ್ನ ತಾಪ ಎಂದರನು ಕತ್ತಿಗೇರಿ ನೀಟಾದ ನಾರಿಯರಲ್ಲಿ ಬೆರೆಯುವ ಇಟಪುಸರಾದ ಕಾರಣ ಅದಕ್ಕೆ ತಕ್ಕ ಪ್ರಾಚಿತ ಕೇಳಿದೆಯಾ ಮೂರ್ಖಳೇ? ಕೇಳಿದೆ. ಮತ್ತು ಗೌತಮ ಮಹರ್ಷಿಯಿಂದ ಶಾಪಗ್ರಸ್ತನಾಗಿ ಮೈ ತುಂಬ ಏನು ಸರಿಯಾದ ಗುಣವುಳ್ಳ ಪುರುಷನ ಅವನಾಗಿದ್ರೆ ಅವನಿಗೆ ಇಂಥ ಅಪಮಾನ ಆಗುತ್ತಿತ್ತು. ನೀನು ಜ್ಞಾನ ಸಂಪನ್ನಿಯಂತೆ ಎನ್ನಗಿಂತ ದುರ್ಬುದ್ಧಿ ಉಪದೇಶ ಮಾಡಲು ಬಂದಿಯ ನಾರಿ. ಇದ್ರು ಈ ಮಾತಿಂದ
ಬರೇ ಬಾ ಇದು ಬಂದಿ ನೀವು. ರಾಮ, ಜನಕ ಪರಶಿವನಲ್ಲಿ ಕುಳಿತು ತಪಸ್ಸು ಮಾಡಲು ಬಂದಿರುವೆ ಎಂದು ಹೇಳುತ್ತಿರುವೆಯಲ್ಲ. ಹೌದು ಸ್ತ್ರೀಗಳೇ. ಆ ನಿನ್ನ ಪರಶಿವನ ಜಡಿಯಲ್ಲಿರುವ ಚಂದ್ರನೇ ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮೊಗವನ್ನು ಪಡೆದನು. ತನ್ನ ಚಂದ್ರವಂಶವನ್ನೇ ಉದ್ಧಾರ ಮಾಡಿಕೊಂಡನು. ರಾಮ, ಭಾರ್ಗವ, ಜನಕ ಅದರಂತೆ ನೀನು ಇನ್ನು ಎನ್ನನ್ನು ಕೂಡಿ ನಿನ್ನ ಋಷಿಕುಲ ವಂಶವನ್ನೇ ಉದ್ಧಾರ ಮಾಡಿಕೊಂಡು ಹೇಳುವೆನು. ರಾಮ, ಈಗಲೇ ಒಪ್ಪಿಕೋ ಎನ್ನ ಪ್ರೇಮ. ಹಾಗೆ ಹಾಗೆ ನಾಗೇಶ್ವರ ಸುಂದರಿಗೆ ನಿನ್ನಲ್ಲಿ ಕಪಟ ಮಾಯ ಮೋಹದ ಕೆಟ್ಟ ಬುದ್ಧಿ ಬೆಟ್ಟದಷ್ಟಿದೆ. ಇರಲಿ ಬಿಡು, ನನ್ನ ಬಳೆಯಲ್ಲ. ಹಾಗೆ ಸ್ತ್ರೀಗಳೇ, ರಾಮ, ಚಂದ್ರನಿಂದರಿಗಿಂತ ಕಾಮಂದನು ಗುರುಪತ್ನಿ ತಾರಿಗಳ ಮೋಸಿದ ಕಾರಣ ತಿಂಗಳಲ್ಲಿ 15 ದಿನ ಬೆಳಕು ತರುವನು, 15 ದಿನ ಕಷ್ಟ ಬರುವನು. ಹೌದೇ? ಅವನೇ ಅಂತ ನಿಷ್ಠವಂತನಾದ್ಯತೆ ದೀಪ ಮಾನವನಂತೆ ದಿನನಿತ್ಯ ಸೂರ್ಯನಂತೆ ಪ್ರಕಾಶಿಸಿದ್ದನು. ಇರಬಹುದು, ಇರಬಹುದು. ಭಾರ್ಗವ, ಪರಸ್ತ್ರೀಯಳ ಬಯಸಿದ ಕಾರಣ ಅಪಘಾತಿಯ ಪತ್ತು ತನ್ನ ಭವಿಷ್ಯಕ್ಕೆ ತಾನೇ ಮುಂದೆ ತಂದುಕೊಂಡನು. ಆಹಾ, ಹಾಗೆ ನಿಲಗ ಭಾರ್ಗವ, ನೀನು ನಿನ್ನ ಮಾಯತಂತ್ರಕ್ಕೆ ಬಲಿಯಾಗುವನೆಂದು ತಿಳಿಯುವೆಯ ಸ್ತ್ರೀಯೇ ಮಾಡಿದನು ಎಂದು ಕೂಡ ಭಾರ್ಗವ, ನಿನಗೆ ಹೆಣ್ಣಿನ ಸುಖವೇ ಬೇಕಾಗಿಲ್ಲವೆಂದು ಹೇಳಿದೆಯಾ? ಹೌದು ಸ್ತ್ರೀಯಳೇ. ನೋಡು, ನೋಡುವುದಕ್ಕೆ ಬಂದಿಲ್ಲ ಆ ಸ್ತ್ರೀಯಳೇ. ನೋಡುವುದಕ್ಕೆ ಬಂದಿಲ್ಲವೇ? ಹೌದು ಸ್ತ್ರೀಯಳೇ. ಮತ್ತೇನಕ್ಕೆ ಬಂದಿಲ್ಲ? ಪರಮಾತ್ಮನನ್ನು ಮೆಚ್ಚಿಸಕ್ಕೆ ಬಂದಿಲ್ಲ ಸ್ತ್ರೀಯಳೇ. ಪರಮಾತ್ಮನನ್ನು ಮೆಚ್ಚಿಸಲು ಬಂದಿರುವೆಯಾ? ಹೌದು ಸ್ತ್ರೀಯಳೇ. ಭಾರ್ಗವ, ಆ ನಿನ್ನ ಪರಶಿವನೇ ಕೈಲಾಸವನ್ನು ಬಿಟ್ಟು ಒಂದು ಹೆಣ್ಣಿನ ಸಲುವಾಗಿ ತಪವನ್ನು ಗೈದಿರುವ ವಿಚಾರ ನಿನಗೆ ಗೊತ್ತಿಲ್ಲವೇ? ಅವರು ಗೋಚರ ನಮಗೆ ಏತಕ್ಕೆ ಬೇಕು ಸ್ತ್ರೀಯಳೇ? ಭಾರ್ಗವ, ಮೇನಕ ಹೆಣ್ಣಿನ ಸುಖವೇ ನಿನಗೆ ಬೇಕಾಗಿಲ್ಲವೆಂದು ಹೇಳುತ್ತಿರುವೆಯಾ? ಹೌದು ಸ್ತ್ರೀಯಳೇ. ನೋಡು ನೋಡು, ನೋಡುವುದಕ್ಕೆ ಬಂದಿಲ್ಲ ಸ್ತ್ರೀಯಳೇ. ಹೇಳಲೆ. ಅದೇನು ಚೆನ್ನ ಹಾಗೆ ಸ್ತ್ರೀಯಳೇ. ಭಾರ್ಗವ, ಮೇನಕ ಅಲ್ಲ, ಸ್ತ್ರೀಯಳೇ ಹೇಳುವೆನು ಕೇಳು. ಅದೇನು ಚೆನ್ನ ಹಾಗೆ ಹೇಳು. ಈ ಸುಖದಲ್ಲಿ ಓಡಾಡುವಾಗ ಭಾರ್ಗವ, ಮೇನಕ ಆ ಸ್ವರ್ಗ ಸುಧನ, ಆ ಸ್ವರ್ಗ ಸುಧನ ಸವಿದಂತೆ ಮನಕ್ಕೆ ಹರುಷ. ಮೇನಕ ನೀನು ನಿನ್ನ ಹಠವನ್ನು ಬಿಟ್ಟು ಎಣ್ಣನ್ನು ಕೂಡಿದರೆ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತಿಲ್ಲ. ನನ್ನನ್ನು ಕೂಡಕ್ಕೆ ನಾನು ಬಂದಿಲ್ಲಲ್ಲ ಸ್ತ್ರೀಯಳೇ. ಮೊದಲು ಹೇಗಾಗುವುದೆಂದು ಕೇಳು. ಅದು ಏನು ಚೆನ್ನ ಹಾಗೆ ಹೇಳು ಸ್ತ್ರೀಯಳೇ. ಏನೆಂದು ಕೇಳಿದೆಯಾ? ಹೌದು ಸ್ತ್ರೀಯಳೇ. ಉಲ್ಲಾಸ 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 ಸಂತೋಷ ಸಂತೋಷ ಸಂತೋಷ
ಬಂದಿರುವೆನೋ ನಾನು. ನನ್ನ ಮೇಲೆ ಅಂತಃಕರಣೆಯನ್ನು ತೋರಿ ಎನ್ನ ಆಸೆಯನ್ನು ಪೂರೈಸು ಸುಂದರ ನವ ಮೋಹನ ಚೆಂದಿರ. ಆಯ್ಕೆ ಸುರಮನ ರಾಣಿ, ನೀನೆಂಥ ಮಾತಿನ ಜಾಣೆ, ಎಂಥ ಜಾಣ. ನಿನ್ನಂಥವಳ ಮಹೇಂದ್ರನು ಹೇಗೆ ಬ್ರಹ್ಮಚರ್ಯ ಹಿಡಿದ ವೈರಾಗ್ಯನ್ನ ಅಲ್ಪ ಭೋಗದ ಸುಖಕ್ಕೆ ಮನವೊಳಿಸಿದರೆ ನಿನ್ನ ಮಾತಿಗೆ ಮನಬಳುವುದು ಬಲ್ಲಬೇಡಿ. ಹಾಗೆ ಶ್ರೀಗಳೇ, ರಾಮ, ಆನೆಯ ಮೇಲೆ ಹೋಗುವ ಏಕತೆಯ ಪಡೆದವನಿಗೆ ಕಾತರ್ಪನೆ ಮೇಲೆ ಹೋಗುವ ಆಸೆಯ ಬರುವುದೇ. ಇಂಥ ಯೋಗ್ಯತೆಯ ಪಡೆದು ಪರಶಿವನು ಮೆಚ್ಚಿಸುವ ಆಂತರದಲ್ಲಿರುವ ನಾನು ನಿನ್ನಂತ ಅಪ್ಸರೆಯ ಮನಸ್ಸೋಲವನಲ್ಲ. ನಿನ್ನಂತರು ನನ್ನಂತ ಕಳಿಸಿಕೊಳ್ಳುವುದೆಲ್ಲ ಕೇಳೆ ಸರಿಯಳೆ. ಭಾರ್ಗವ, ಓದ್ತಾಗಿರುವುದು ವ್ಯರ್ಥ ಸಮಯವನ್ನು ಕಳೆಯಬೇಡ. ಒತ್ತ ಆದರೆಯನ್ನು ಇನ್ನ ಒಂದು ದಿನ ನಾನು ನಿನ್ನನ್ನು ನೋಡೋದಕ್ಕೆ ಬಂದಿಲ್ಲ ಸರಿಯಳೆ. ನಿನ್ನ ಸಲುವಾಗಿ ನಿನ್ನ ಬಳಿಗೆ ಬಂದಿರುವೆನು. ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ಕರಗಿಸಬೇಡ ಎನ್ನ ಪ್ರೇಮ. ಎಷ್ಟ ಮಾತ್ರವದಕ್ಕೆ ಒಪ್ಪುವುದಲ್ಲ ಸರಿಯಳೆ. ಆಕೆ ಎಂದರ ರಾಣೆ, ನೀನಿನ್ನ ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹಿಂದಕ್ಕೆ ಹೋಗು. ಎತ್ತವಾಗಿ ಹೊರಟು ನಡೆಯುತ್ತಿರು ನಾರಿ. ನೀನಿದೆ ಇದೇ ರೀತಿ ಹಠ ಮಾಡಿದರೆ ಎಣ್ಣೆಗೆ ಪಾಪ ಬಂದರಿಸಿಲ್ಲ. ನಿನ್ನನ್ನು ಸಂಹರಿಸಿಕೊಳ್ಳುವುದಿಲ್ಲ. ಎಲ್ಲ ತಪಸ್ಸಿಗೆ ವಿಜ್ಞಾನಿ ಅಂತಂದೊಟ್ಟಿರುವ ನಿನ್ನನ್ನು ಸಂಹರಿಸಿದ ಬಿಡುವುದಿಲ್ಲ. ಹಾಗೆ ಸರಿಯಳೇ, ಬ್ರಹ್ಮಚಾರ್ಯ ಬಲ್ಮೆ ಎಂತದ್ದೆಂಬುದು ಈ ಜಗತ್ತಿಗೆ ತೋರ್ಪಡಿಸುವುದು. ಎಲ್ಲ ರಚ್ಚಿಗಳಿಂದ ಸುಮ್ಮನೆ ನಡೆಯ ಸರಿಯ ಬೇಗ ಸಾರದೆ ಈ ಮೂರ್ಖ ಸ್ತ್ರೀಗಳ ಓದರೇನು ಇಲ್ಲವೇ ಇಲ್ಲೇ ಬಿಟ್ಟು ಹೊರಳಾಡಿದರೇನು? ಇವಳ ಪೂಜಾರಿಗೆ ಬ್ರಹ್ಮಚಾರ್ಯ ಗಟ್ಟಿ ಮನಸ್ಸು ಕರುವುದು ಎಂದಿಗೂ ಸಾಧ್ಯವಿಲ್ಲ. ಹೌದು ದೇವ. ಆದ ಕಾರಣ ಈಗಲೇ ನಾನು ಶಿವಲಿಂಗಮ್ಮ ಪೂಜಿಸುವೆ, ತಪಸ್ಸಿವೆ ಮಾಡುವೆ. ನೋಡಿ ನೋಡಿದ ಸಾರಥಿ ಅತಿ ಜಾಗೃತಿ ನಿಮ್ಮೆಷ್ಟದಂತಾಗಲ ದೇವ. ಅಹೋ ಜಮದಗ್ನಿಯ ಕುಮಾರ, ಏನಕ ಮೆಚ್ಚಿದನು ಈ ನಿನ್ನ ದೃಢ ನಿರ್ಧಾರ. ಎಚ್ಚರಬೇಕು ಶ್ರೀಗಳೇ. ಭಾರ್ಗವ, ಏನಕ ನಿನ್ನ ತಪಸ್ಸನ್ನು ಕೆಡಿಸಲು ನಾನಿಲ್ಲಿಗೆ ಬಂದೆ. ನೀನೇ ಗೆದ್ದೆ, ನಾನೇ ಸೋತೆ. ನಿಮ್ಮಿಂದ ನಾನು ಗೆದ್ದಿರುವನು ಶ್ರೀಗಳೇ. ಭಾರ್ಗವ, ಏನಕ ನೀನು ಹೀಗಿಂದೀಗಲೇ ಹೋಗಿ ಆ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾರ್ತಿವೀ ರಾಜನನ್ನು ಜಯಿಸಿ ಬಾ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಹೊಳಿ ಸಾರದೆ ದೇವ. ತಪಸ್ಸು ಕೆಡಿಸಲು ಬಂದ ಮೇನಕ ಹೊರಟು ಹೋದಳು. ಭಕ್ತಿಯಿಂದ ಈಸನಂದಾರಿಸಿ ಪರಶುವನ್ನು ಪಡೆದುಕೊಳ್ಳುವೆನು. ದೇವ ಪರಮೇಶ್ವರ ಗೌರಿವರ ಪ್ರಸನ್ನನಾಗು. ಎನ್ನ ಮನೋಕೋರಿಕೆ ಈಡೇರಿಸಿ ಈಶಾ ಮಹೇಶ. ಪರಮಾತ್ಮ, ನಾನು ಮೆಚ್ಚಿದೆ. ನಿಚ್ಚಲ ಮನಸ್ಸಿನಿಂದ ನೀನು ಮಾಡಿದ ಸಾಕು. ನಿನ್ನ ಬಳ್ಳಿಯ ಕೈಲಾಸ ಶಿಖರದೋಳ ಪಾರ್ವತಿ ಸಹಿತ ಆಸುರ ನಾಡ ನನ್ನ ಕಾಲಿಗೆ ಸುತ್ತಿ ಇಲ್ಲಿಗೆ ಅಳತದಿದ್ದಕ್ಕೆ ನಾನು ಭಾರ್ಗವ. ಪರಮಾತ್ಮ, ನಿನಗೆ ಬೇಕಾದನ್ನು ಕ್ಷಣವ ಬೇಡಿದ್ದನ್ನು ಕೊಟ್ಟ ಕಳಿಸವನು ತಕ್ಷಣವ. ನಿನ್ನ ಇಷ್ಟದಂತಾಗಲಿ ಪರಮಾತ್ಮ. ದೇವ ಜಗದೇಶ್ವರ ಗೌರಿವರ ಗಂಗಾಧರ ಉಮಾಮಹೇಶ್ವರ, ನಿನಗೆ ತಿಳಿಯದು ಧಾವತ್ತಿದೆ. ಈ ಭೂಲೋಕದಲ್ಲಿ ಕ್ಷತ್ರಿಯ ಪುಣ್ಯ ಕಾರ್ತಿವೀರ ಅರ್ಜುನ ಅಹಂಕಾರದಿಂದ ಕೊಪ್ಪಿ ಚೊಚ್ಚಲರಂ ಬಾಧಿಸ್ತಿರುವನು. ಅವನ ಸಂಹಾರಕ್ಕಾಗಿ ಈ ನಿನ್ನ ತ್ರಿಶೂಲವನ್ನು ಎಣ್ಣೆಗೆ ಪರಶುವನ್ನಾಗಿ ಮಾಡಿ ಎಣ್ಣೆಗೆ ದಯ ಪಾಲಿಸು. ನಾನಾ ಕೂಲನಾದ ಕಾರ್ತಿವೀರ ಅರ್ಜುನನ ಸಂಹರಿಸಿ ಸುಜನರಿಗೆ ಬಂದ ವಿಪತ್ತನ್ನು ಪರಿಹರಿಸುವೆನು. ತದನಂತರ ನಿನ್ನ ತ್ರಿಶೂಲವನ್ನು ನಿನಗೆ ಒಪ್ಪಿಸುವೆನು ದೇವ. ಇಷ್ಟೇ ಎನ್ನ ಭಿನ್ನಾಪವ. ಪರಮಾತ್ಮ, ಕರೆದುಕೊಳ್ಳಬೇಕಾದರೆ ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ ರಾಮ. ಪರಮಾತ್ಮ, ಆದರೆ ನೀನೇ ಆರಂಭದ ಈ ಭೂಮಿಯಳು ಉದ್ಭವಿಸಿದಾಗಲೇ ನನಗೆ ಭಯಾಯಿತು. ಹೌದೇನು ಪರಮಾತ್ಮ? ಪರಮಾತ್ಮ, ನನಗೆ ಮಾತ್ರ ನೀನು ಯಾರೆಂಬುದು ತಿಳಿಯಲಾಗಿದೆ. ಇದು ಅರ್ಥಕ್ಕಿರಲಿ. ನೀನು ಬೇಡಿದ ಈ ಶೂಲವನ್ನು
ಪರಶುವನ್ನಾಗಿ ಮಾಡಿಕೊಡುವೆನು, ತೆಗೆದುಕೋ. ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿಯನ್ನು ಪಡೆ. ಒಂದು ಮಾತು ಮಾತ್ರ ನಿನಗೆ ನೆನಪರಲಿ. ಅದೇನು ದೇವ? ಯಾವ ಕಾರ್ಯಕ್ಕಾಗಿ ವಚನ ಕೊಡುವ ಮೊದಲು ಆಲೋಚನೆಯನ್ನು ಮಾಡಿ ವಚನವನ್ನು ತೆಗೆದುಕೋ. ಪರಶುರಾಮನೇ ನೀನು ತೆರಳು ಬೇಗನೆ. ಆಗಲೇ ಪರಮಾತ್ಮ ಎಲ್ಲವದಕ್ಕೂ ನಿನ್ನ ನೀರಿಯೇ ಹೊತ್ತು ಈ ಜಗದಲ್ಲಿ ಮತ್ತಿನ್ನೇನಿದೆ. ನಾನಿನ್ನು ಹೋಗಿ ಬರುವನು ದೇವ. ದಿವ್ಯ ಪ್ರಭಾವ ಪರಶುರಾಮ ಪರಮಾತ್ಮ ಆಯ್ನ ಕೀರ್ತಿ ಗಾತ್ರದಲ್ಲಿ ಕೊಂಡಾಡುವಂತಾಗಲಿ. ಹೋಗಿ ಬಾ ರಾಮ, ನಿನ್ನ ವೈರ್ಯಾಲ ಕಾರ್ತಿವಿ ರಾತ್ರಿಯಲ್ಲಿ ತೋರಿಸ ನಿನ್ನ ಪರಾಕ್ರಮ. ನಿನ್ನ ಇಷ್ಟದಂತಾಗಲಿ ಪರಮಾತ್ಮ. ಬರೇಮ ನೀವು ಬರೇಮ ಎಲ್ಲ ಬರೇಕ. ಪರಮಾತ್ಮನನ್ನು ಮೆಚ್ಚಿಸಿ ಆತನ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದೆ. ನಾನು ನಮ್ಮ ಪಿತೆಯ ಮಹತಿಯರನ್ನು ಕಂಡು ಬಂದನು ಎಂಬುದು ಅವರ ಆಶೀರ್ವಾದವನ್ನು ಪಡೆದು ಸಂಬಂಧಿಸಿ ಈಗ ನಮ್ಮ ತಂದೆ ತಾಯಿ ಎತ್ತರಕ್ಕೆ ಸೂರ್ಯನ ರಥವನ್ನು ಬಿಡುವಂತ ನಾವು ಸರದಿ ನಿಮ್ಮ ದೇವ. ಸುಮಕ, ಮಂಜಮ್ಮಕ್ಕ, ಚಾಮುಂಡಮ್ಮಕ್ಕ, ಬರೇಮ ಅಮ್ಮ ಮಾತೆ ಪರಮ ಪುನಿತೆ ರೇಣಕ ರಾಜನ ಸುತೆ. ನಿನ್ನ ಆಶೀರ್ವಾದದಿಂದ ಕೈಲಾಸ ವಾಸನಾದ ಪರಮಾತ್ಮನನ್ನು ಮೆಚ್ಚಿಸಿ ಆತನ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದೆ. ಈ ನಿನ್ನ ಮಗ ಪರಶುರಾಮನಿಗೆ ರಾಮ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹೋದೆ. ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದೆ. ಅಯ್ಯೋ, ನಿನ್ನನ್ನು ಏನೆಂದು ಆಶೀರ್ವಾದವನ್ನು ಮಾಡಬೇಕು ಪುತ್ರ? ಮಾತೇ ಏನು ನನ್ನ ಮನದ ವ್ಯಥೆ? ನೀನು ಕಣ್ಣೀರು ಸುರಿಸುವ ಕಾರಣವೇನು ತಿಳಿಸಮ್ಮ ಜನನಿ. ರಾಮ, ಅಮ್ಮಯ್ಯ, ನಾನು ಯಾವ ತಪ್ಪು ಮಾಡಿದನೋ ಏತಕ್ಕಾಗಿ ಕಣ್ಣೀರನ್ನು ಸುರಿಸುತ್ತೇನೆ ಮಾತೆ ಎಂದು ಕೇಳಿದೆಯಾ? ಅವರು ಮಾತೆ, ನಾನು ಯಾವ ತಪ್ಪು ಮಾಡಿದನೆಂದು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನು ಕೇಳುವ ಆತನೇ ನಿನಗೆ ಉತ್ತರವನ್ನು ನೀಡು. ಆಹೋ ಪಿತರೇ, ಪ್ರಾಣಯ ವೃತ್ತರಂತೆ ನೀವು ಕೋಪ ಉಂಟಾಗಿರುವ ಕಾರಣವೇನು? ನಿನಗೆ ಎದುರಾದ ಮರದಾರು ಎಲ್ಲಿ ಮುಂದೆ ಅವರ ಶಿರವನ್ನು ಎನ್ನ ಪರಶುವಿನಿಂದ ತೆರೆದು ತೊಲಗಿಸಿ ಬಿಡುವನೆ. ಆಹೋ ಅಪ್ಪರೇ, ನನ್ನ ಆಜ್ಞೆಯನ್ನು ಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಗಂಡದಿಯ ಗಂಡಗಲಿ ಈ ಪರಶುರಾಮನ ದುರಬಲದಲ್ಲಿ ನಿನಗೆ ಅನುಮಾನವೇನು ಅಪ್ಪಯ್ಯನೇ? ಗಂಡದಯ ಗಂಡಗಲಿ ರಾಮ ಅಪ್ಪಯ್ಯನೇ, ಹಾಗಾದರೆ ಪ್ರತಿಜ್ಞೆಯನ್ನು ಮಾಡುವೆಯ? ಪಿತನ ಆಜ್ಞೆಯನ್ನು ಮೀರುವುದಿಲ್ಲವೆಂದು 33 ಕೋಟಿ ದೇವತೆಗಳ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿ, ಅಷ್ಟ ದಿಕ್ಪಾಲಕರ ಸಾಕ್ಷಿ, ಎಣ್ಣೆಗೆ ಪರಶುವನ್ನು ಕಟ್ಟಿ ಕಳಿಸಿರುವ ಆ ಪರಮಾತ್ಮನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನಡೆಸಿಕೊಡಬೇಕೆಂದು ಪ್ರತಿಜ್ಞೆ ಮಾಡಿದ ತಂದೆ ಇವರು ಎಲ್ಲ ಮುಂದೆ. ಆಹೋ ಜನ ರಾಮ ಅಪ್ಪಯ್ಯನೇ, ಹಾಗಾದರೆ ಹರಗಿದು ಬಿಡು ನಿನ್ನ ತಾಯಿಯಶ್ವರ. ಏಕೆ ರಾಮ ಮೌನವಾದೆ? ಅಯ್ಯೋ ಶಿವ ಶಿವ ಕೈಲಾಸವಾಸ ಈಶಾ
ನಾನೆಂಥ ಅಗ್ನಿ ಪರೀಕ್ಷೆ ಮಾಡಿದನೋ ಏನೋ. ದೇವ ಪರಮೇಶ್ವರ, ನಾನೆಂಥ ಪ್ರತಿಕ್ರಿಯೆ ಮಾಡಿದನೋ ಏನೋ. ದೇವ ಪರಮೇಶ್ವರ, ನಿನ್ನ ಪೊರಸೆಯನ್ನ ಕರಕ್ಕೆ ಒಪ್ಪಿಸುವ ಮೊದಲು ಬಲಿಯಾಗಿ ನಿನ್ನ ತಾಯಿಯ ಶಿರವನ್ನು ತೆಗೆಯುವ ಸಮಯ ಬರುವುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದೆಯ. ತಾಯಿ ಭೂದೇವಿ, ಒಡೆದ ತಾಯಿಯ ಶಿರವನ್ನು ಮಗನೇ ಕಡಿಯುವುದೊಂದು ಹೆಣ್ಣಾದ ನಿನ್ನ ಮನಕ್ಕೆ ಹೇಗೆ ಒಪ್ಪಿತು ಅಮ್ಮಯ್ಯ. ಎಲ ಆಕಾಶವೇ, ನಾನು ಪ್ರತಿಜ್ಞೆಯ ಮಾಡುವ ಮೊದಲು ಬರಸಿಡಿಲಿಂದ ನನ್ನ ಶಿರಕ್ಕೆ ಬಡದು ನನ್ನನ್ನು ಏತಕ್ಕೆ ಸಾಯಿಸಲಿಲ್ಲ. ಅಯ್ಯೋ ಪಾರ್ವತಿನಾಥ, ನೀನು ಹೇಳಿದ್ದ ವಾಕ್ಯದಂತೆ ವಚನ ಕೊಡುವ ಮೊದಲು ಯೋಚಿಸಿ ವಚನ ಕೊಡಂದಲ್ಲ. ಆ ಮರವಾಣಿ ಎಂದು ಸತ್ಯವಾಯಿತು ಅಮ್ಮಯ್ಯ. ಅಯ್ಯೋ ಶಿವ ಶಿವ, ನಿನ್ನ ಕರಕೆಯನ್ನು ಒಪ್ಪಿಸದ ತ್ರಿಶೂಲವು ನಮ್ಮ ವಂಶಕ್ಕೆ ಮೂಲವಾಯಿತು ಅಮ್ಮಯ್ಯ. ಎತ್ತ ತಾಯಿಯ ಶಿರ ಕಡಿಯುವುದೊಂದು ಯಾವ ಮಗನಿಂದಲೂ ಸಾಧ್ಯ. ದೇವ ಪರಮೇಶ್ವರ, ಅಮ್ಮ ತಾಯಿ, ನವಮಾಸ ಗರ್ಭದಲ್ಲಿ ಒತ್ತು ಸಾಕಿ ಸಲಗಿದ ಎತ್ತ ತಾಯಿಯ ಶಿರ ಕತ್ತರಿಸುವ ಮಗನು ಹುಟ್ಟಿರುವನೇ ಈ ಜಗದಲ್ಲೇ. ಅಯ್ಯೋ ಶಿವ ಶಿವ, ಅಮ್ಮ ತಾಯಿ, ಮಾತ್ರ ದೇವೋ ಭವ ಎಂದು ಹೇದ ಪುರಾಣಗಳೇ ಸಾರತ್ರವೋ. ಈ ಭೂಮಿಯಲ್ಲಿ ಬೆಳೆದ ಬೆಳೆಗಿಂತ ಈ ಭೂತಾಯಿ ಬೆಲೆ ಹೆಚ್ಚು ಅಮ್ಮಯ್ಯ. ಒತ್ತ ಭೂಮಿ ಒತ್ತ ತಾಯಿ ಒಂದೆಂದ ಅಮ್ಮಯ್ಯ. ಅಮ್ಮ ಜನನಿಯೇ, ಈ ಪೊರಿಸುವಿನಿಂದ ನಿನ್ನ ರುಂಡವನ್ನು ನಾನು ಹೇಗೆ ಖಂಡಿಸಲಿ ಮಾತೇ. ಸಹಿಸಲಾಗದು ಎನ್ನ ಮನೋವ್ಯತೆ. ಅಯ್ಯೋ ಶಿವ ಶಿವ, ಇದು ಎಂತ ದುರಂತ ಘಟನೆ ಬಂದು ಒದಗಿತು ಅಮ್ಮಯ್ಯ. ಈ ಮುಂದೆ ಈ ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತಾಯ್ತು ಅಮ್ಮಯ್ಯ. ನೀನೇ ಹೇಳು ಎನ್ನಗೆ ಧೈರ್ಯ ರಾಮ. ಅಮ್ಮಯ್ಯ, ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ನಿನ್ನ ಹೆತ್ತ ತಾಯಿ ಅಮ್ಮಯ್ಯ. ನನ್ನ ಕರ್ಮವೇ ಹೀಗಿರುವಾಗ ನೀನೇನು ಮಾಡಬಲ್ಲೆ ಕಂದ ರಾಮ.
ರಾಮ ಬದುಕೆ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ ಕೇಳಲಾರದ ಕಣ್ಣೀರಿನ ಕಥೆ ನನ್ನದು ಹೇಳುಕೆಯ ಚರಿತೆಯೋ ರಾಮ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ ಕಂದ ರಾಮ ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ ಹೇಳಲಾರದ 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 ಕಂಡೇನ ಕಥೆ ನನ್ನದು ಹೇಳುಕೆಯ ಚರಿತೆಯೋ ಸಾರಿಗೆ ಕೊಟ್ಟ ಮಾತಿನಂತೆ ಹರನರೆ ಹೋಲಿಸಿದ ನೀನೆಂದು ಯಾರದೋ ಬೆಟ್ಟದೋ ಬೆಟ್ಟದೋ ತಪ್ಪದು ಮಗನೇ ತಾಯಿಗೆ ಕೊಟ್ಟ ಮಾತಿನಂತೆ ಹರನರೆ ಹೋಲಿಸಿದ ನೀನೆಂದು ತಂದೆಗೆ ಕೊಟ್ಟ ಮಾತನು ನಡೆಸು ತಂದೆಗೆ ಕೊಟ್ಟ ಮಾತನು ನಡೆಸು ಮಗನೇ ನಾವು ರಾಮ ಪರಶುರಾಮ ನಾವು ರಾಮ ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ ರಾಮ ರಾಮ ಅಂದು ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹರನನ್ನು ಒಲಿಸಿ ಪರುಷವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದೆ ಎಲ್ಲ ಕಂದ ಅದರಂತೆ ನಿನ್ನ ತಂದೆಯ ಕೊಟ್ಟ ಮಾತನ್ನು ನೀನು ನಡೆಸಲೇಬೇಕು ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಯಬೇಕಾದರೆ ನಿನ್ನ ಹೆತ್ತ ತಾಯಿಯು ಸೌದತ್ತಿ ಅಲ್ಲಪ್ಪ ಎಂದು ಭಕ್ತರಿಗೆ ತಿಳಿಯಬೇಕಾದರೆ ತಂದೆಯ ಕೊಟ್ಟ ಮಾತು ನಡೆಸು ಹಾಸು ನಿನ್ನ ಹೆತ್ತ ತಾಯಿಯ ಋಣವನ್ನು ತಡಬೇಕೆ ರಾಮ ತಂದೆಗೆ ಕೊಟ್ಟ ವಚನವನ್ನು ಪಾಲಿಸಲೇಬೇಕು ಆಗಲೇ ತಂದೆ ನಿನ್ನ ಆಜ್ಞೆಯನ್ನು ಪಾಲಿಸಲು ಪಿತನೇ ಸತ್ಯ ಸಾಧನೆ ಜೈ ಜಗದೀಶ್ವರ ಆಹೋ ತಂದೆ ನಿನ್ನ ಆಜ್ಞೆಯನ್ನು ಪಾಲಿಸಿ ಬಂದೆ ಶಹಭಾಷ್ ರಾಮ ಮೆಚ್ಚಿದೆ ನಿನ್ನ ಪಿತೃಭಕ್ತಿಗೆ ಬೇಡ ಮಗನೇ ನಿನಗೆ ಯಾವ ಬರಬೇಕು ನಿನಗೆ ತೃಪ್ತಿ ಆಯ್ತನು ಪಿತನೇ ತನಯದೆ ಕೇಳಿ ನಿನ್ನ ಮನಬಿಚ್ಛೆಯನ್ನು ಬೇಗದೆ ಹಾಗಾದರ ಪ್ರತಿಜ್ಞೆಯ ಮಾಡಿವಿರ ನಾನು ಕೇಳಿದ ವರಗಳನ್ನು ಕೊಡುವೆನೆಂದು ಗಂಡಗಲಿ ರಾಮ ಅಪ್ಪಯ್ಯನೇ ಕೊಟ್ಟ ಮಾತು ತಪ್ಪಿಲ್ಲ ತಪ್ಪುವರ ಅಲ್ಲ ಈ ಮುನಿಕುಲ ತಿಲಕ ಜಮದಗ್ದೆ ಮರಳಿಯನ್ನ ತಾಯಿಗೆ ಜೀವದಾನ ಮಾಡಬೇಕು ನೀವು ನಿಮ್ಮ ಕೋದಾಗ್ನಿಯ ದಗ್ಧರಾದ ನಮ್ಮ ಅಣ್ಣ ತಮ್ಮಂದಿರು ಜೀವಂತ ಪುನಃಸ್ಥಿರಿಸಬೇಕು ಮೂರಿನ ವರವಾಗಿ ನೀವು ನಿಮ್ಮ ಕೋದಾಗ್ನಿಯನ್ನು ಬಿಟ್ಟು ಶಾಂತಿ ಚಿತ್ತರಾಗಿ ಇರಬೇಕು ಬಿದರೆ ನಡೆಸಿಕೊಡಿ ಈ ಮೂರು ವರಗಳನ್ನು ಜಗದೀಶ್ವರ ನಿನ್ನ ಇಷ್ಟಾರ್ಥ ಈಡೇರಲಿ ನಿನ್ನ ತಾಯಿಯನ್ನು ಕರೆ ಒತ್ತು ಬರಗಳು ಅಮ್ಮ ತಾಯಿಯನ್ನ ಚಲಮದಾತೆ ಪಿತನ ತಪೋಶಕ್ತಿಯಿಂದ ಎದ್ದು
ಮಾತನ್ನು ನಡೆಸಿದೆ. ಈಗ ತಂದೆಯ ಮಾತನ್ನು ಸಹ ನಡೆಸಿದೆ. ಮರಳಿನಿಗೆ ಪ್ರಾಣದಾನವನ್ನು ನೀಡಿದೆ. ಹೌದು ಮಾತೆ. ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಸಿಕೊಟ್ಟೆ. ಹತ್ತ ಜನ್ಮವ ಸಾರ್ಥಕವಾಯಿತು ಪುತ್ರ ಕೋಮಲ ಗಾತ್ರ. ಸ್ವಾಮಿ, ಯಾವತ್ತಾಗಿದ್ದಾಳೆ ಸರ್?